ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆನೇ ನೀಟಾಗಿ ಪೂಜೆ ಎಲ್ಲ ಮಾಡಿ ಇನ್ನು ನೈಟ್ ಅಡುಗೆಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ನೈಟಿಂದ ನಾಳೆ ಆಫ್ಟರ್ನೂನ್ವರೆಗೂ ಏನಾಯಿತು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಆಯಿತು, ಇನ್ನು ನೈಟ್ ಊಟಕ್ಕೆ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಟ್ಟಾಗಿ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಆಮೇಲೆ ಸೌತೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಎಲ್ಲ ಆಗಿದೆ. ಇನ್ನು ಅಕ್ಕಿ ಇಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಸೌತೆಕಾಯಿ ಹಾಕ್ತೀನಿ, ನಾನು ಚೆನ್ನಾಡ್ತೆ ಸೌತೆಕಾಯಿ ಹಾಕಿದ್ರೆ. ಇಲ್ಲಿ ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಜರಡಿ ಇಟ್ಟು ಹಾಕ್ಕೊತೀನಿ. ಆಮೇಲೆ ಇದು ಆರ್ಡ್ರ್ ಮಾಡಿ ತರಿಸಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಕಲರ್ ಹಿಂಗೆ ಆಗ್ಬಿಟ್ಟೈತೆ. ಇದ್ರದ್ದು ಗೊಜ್ಜೊಂದು ಸ್ವಲ್ಪ ಮಾಡೋಣ ಅಂತ ಮಾಡಬೇಕು. ಲಾಗಿನ್ ಆಗಿದ್ದೀನಿ. ಇದು ಫ್ಲಿಪ್ಕಾರ್ಟಿಂದ ಇವಾಗ ಆರ್ಡ್ರ್ ಮಾಡಿರೋದು. ಸೌತೆಕಾಯಿ, ಬೀನ್ಸ್, ದಿನ ಹಾಕೋದಲ್ಲ, ದಿನ ಹಾಕ್ಬಾರ್ದು ತಾತ. ಹಾಲು, ಮೊಸರು, ಎಗ್ಸ್. ನಾಳೆಗೆ ಇದು, ನಾಳೆ ಪ್ರೋಟೀನ್ಗೆ. ಇವತ್ತು ಮಂಡೇ, ನಾವು ತಿನ್ನಲ್ಲ. ಸೊ ಇನ್ನು ಕಾಫಿ ಆಯಿತು. ಇವಾಗ ಅಡುಗೆ ಇದಕ್ಕೆ ಅಕ್ಕಿ ರೊಟ್ಟಿಗೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಬನ್ನಿ. ಅಕ್ಕಿ ರೊಟ್ಟಿಗೆ ಚಟ್ನಿ ಸ್ವಲ್ಪ ಅದ್ರ ಜೊತೆ ಇದ್ರದ್ದು ಬದನೆಕಾಯಿದು ಗೊಜ್ಜು ಥರ ಬರುತ್ತೆ. ಅಂದರೆ ಎಲ್ಲ ಸುಟ್ಬಿಟ್ಟು ಕೈಯಲ್ಲಿ ಇಚ್ಕಿ ಮತ್ತು ಒಗ್ಗರಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲ ಸ್ವಲ್ಪ ಕುಕ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಫುಲ್ ಪರ್ಪಲ್ ಕಲರ್ ಬರುತ್ತಲ್ಲ, ಅದನ್ನು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ, ಏನಾದ್ರು ಒಳಗಡೆ ಹುಳಗಿಳ ಆಗಿದ್ದರೆ ಅದನ್ನು ಯೂಸ್ ಮಾಡಬೇಡಿ. ಸೊ ಇದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ತರಿಸಿದ್ದು ಫ್ರೆಶ್ ಆಗಿತ್ತು, ಬಟ್ ನೋಡಿದ್ರೆ ಇವಾಗ ಹಿಂಗಾಗಿತ್ತು. ಆ ಬದನೆಕಾಯಿನ ಒಂದು 4 ಕಡೆ ಸೀಲ್ ಇಟ್ಕೊಂಡು ನಾನು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿಲ್ಲ, ಸಾರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತು, ಅದನ್ನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಇಟ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಈ ಥರ ಎಲ್ಲ ಸೀಲ್ ಒಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬೆಳ್ಳುಳ್ಳಿ ಎಸಳೆಲ್ಲ ಕೆಳಗಡೆ ಬಿತ್ತೋಗುತ್ತೆ ಗ್ಯಾಸಲ್ಲಿ, ನಾವು ರೋಸ್ಟ್ ಮಾಡ್ಕೊಳ್ಳೋಕ್ಕಲ್ಲ. ಸೊ ಅದಕ್ಕೆ ಈ ಥರ ಟ್ರಿಕ್ ಯೂಸ್ ಮಾಡಿರೋದು. ಇನ್ನು ಸ್ವಲ್ಪ ಚೆನ್ನಾಗಿ ಆಯಿಲ್ನ ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಸುಡಬೇಕು. ಈ ತುಂಬ ಚೆನ್ನಾಗಿರುತ್ತೆ ಈ ಸುಟ್ಟಿರೋ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ. ಅವಾಗೆಲ್ಲ ಈ ಥರ ಮಾಡ್ತಿದ್ರು. ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಸುಟ್ಕೊಂಡು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೈಯಲ್ಲಿ ಇಚ್ಕಿ ಇದು ಒಗ್ಗರಣೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ರೊಟ್ಟಿಗಳಿಗೆಲ್ಲ. ಸೊ ಅದೇ ರೀತಿ ಇವತ್ತು ನಾನು ಮಾಡ್ತಾ ಇರೋದು. ನೀವು ಸ್ಟಾರ್ಟಿಂಗಲ್ಲಿ ಈ ಥರ ಫ್ಲೇಮ್ ಬಂದಾಗ ಭಯ ಆಗ್ಬೋದು, ಬಟ್ ಭಯ ಪಡ್ಕೊಳ್ಳೋದೇನು ಬೇಕಾಗಿಲ್ಲ. ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ಎಲ್ಲ ಕಡೆ ಸುಟ್ಟು ಅದು ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಆರಿದ ಮೇಲೆ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನೀಟಾಗಿ ಕಿವುಚ್ಕೊಂಡು ಒಗ್ಗರಣೆ ಹಾಕಿದ್ರೆ ತುಂಬ 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 ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ನಿಜ ಚೆನ್ನಾಗಿರುತ್ತೆ. ಓಕೆನಾ. ಸೊ ಇವಾಗ ಅದೇ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ನೀವು ಯಾರಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನೀವೇ ಇದನ್ನು ಅಡಿಕ್ಟ್ ಅಥವಾ ಫಿದಾಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಟೇಸ್ಟು. ಏಕೆಂದರೆ ನಾವು ಎಲ್ಲ ಸುಟ್ಟಿರ್ತೀವಲ್ವ, ಅದ್ರದ್ದು ಟೇಸ್ಟು ನಾವು ಹೇಳೋದಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಇನ್ನೂ ಸ್ವಲ್ಪ ಮೆಸ್ಸಪ್ ಆಗ್ತಾಯಿದೆ, ಆಯಿಲೆಲ್ಲ ಎಗರುತ್ತಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಇದು ಫುಲ್ ನೀಟಾಗಿ ಒಳಗಡೆ ಎಲ್ಲ ಬೆಂದಿರಬೇಕು, ಅಲ್ಲಿವರೆಗೂ ಸುಟ್ಕೊಳ್ಳೇಬೇಕು. ಸೊ ಇವಾಗ ಅದೇ ಪ್ಯಾನ್ ಮೇಲೆ ಇವಾಗ ಇದು ಟೊಮ್ಯಾಟೊ ಇದೆಲ್ಲ, ಟೊಮ್ಯಾಟೊನ ಕೂಡ ಆಯಿಲ್ನ ಚೆನ್ನಾಗಿ ಬ್ರಷ್ ಮಾಡಿಕೊಂಡು ಟೊಮ್ಯಾಟೊನ ಕೂಡ ಹಂಗೆ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ನೀಟಾಗಿ ನೋಡ್ಕೊಳ್ಳಿ. ನಾವು ಕಟ್ ಮಾಡಿ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಹುಳಗಿಳ ಇರುತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಒಳ್ಳೆ ಟೊಮ್ಯಾಟೊ ಚೆನ್ನಾಗಿರೋದು ನೋಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಒಂದ್ಸಲ ಆರಿದ ಮೇಲೆ ಅದು ನೀಟಾಗಿ ಈ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನಮ್ಗೇನು ಅದು ಅಷ್ಟೊಂದು ಪ್ರಾಬ್ಲಮ್ ಅನ್ಸೋದೇ ಇಲ್ಲ. ನೋಡಿ, ಅದ್ರ ಪಾಡಿಗೆ ಅದು ಆರಾಮಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೀಟಾಗಿ ಫುಲ್ ಬಿಡಿಸ್ಕೊಂಡು ಬರ್ತೀನಿ ನಾನು. ಬಳಿತೀಯಾ? ನೋಡ್ಬಾ, ಹ್ಞೂ ಅಂತದೆ. ಏನು ಮಾಡೋದು, ಹಂಗೆ ಮಾಡ್ತಾ ಇದೆಯಾ? ಬದನೆಕಾಯಿ ಅಲ್ಲ, ಈಗ ಏನು ಮಾಡ್ತಾ ಇದೆಯಾ? ಅಕ್ಕಿ ರೊಟ್ಟಿ.
ಅವೆಲ್ಲ ಯಾಕೆ ಹಾಕ್ತೀಯ? ತಾತ ಇದು ಗೊಜ್ಜು ತಾತ, ಕೈಯಲ್ಲಿ ಇಸುತ್ತಾ ಇರೋದು. ನಿಮಿಷ ಇರು, ಮಾಡ್ಕೊಡ್ತೀನಿ. ಅಯ್ಯ ನೋಡು. ಗೊಂಬೆ ಇನ್ನು ಟೊಮೆಟೊ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ, ಒಳಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನಾನು ಸ್ವಲ್ಪ ಇನ್ನೂ ನುಣ್ಣಗೆ ಮಾಡ್ಕೊಳ್ಬೋದಾಗಿತ್ತು, ಅಂದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿಸ್ಕೊಳ್ಬೋದಾಗಿತ್ತು. ನಾನು ಸ್ವಲ್ಪಕ್ಕೆ ತೆಗೆದುಬಿಟ್ಟಿದ್ದೀನಿ. ನೋಡ್ಬೋದು ಆರಾಮಾಗಿ ಒಂದು ಸ್ವಲ್ಪ ಆಗಿದ ತಕ್ಷಣ ಬೇಗ ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ. ಇದೇನೋ ಒಂದು 3 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಇನ್ನೂ ಸ್ವಲ್ಪ ನುಣ್ಣಗೆ ಬೇಯಿಸ್ಬೇಕಿತ್ತು ಅಂತ ನನಗೆ ಅನಿಸ್ತಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್. ನನಗಂತೂ ಸಖತ್ ಇಷ್ಟ ಆಯಿತು. ತಾತನೂ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ನಂಗೆ ಸಖತ್ ಇಷ್ಟ ಆಯಿತು ಅಂತ ತಾತ ಕೂಡ ಹೇಳಿದ್ರು. ಇನ್ನು ಗೋಪಿ ಕೂಡ ಅಷ್ಟೇ. ಇನ್ನು ನಾವು ಅದನ್ನು 2 ಡೇಸ್ ಇಟ್ಕೊಂಡಿದ್ವಿ ಗೊಜ್ಜು. ಹಂಗೆ ಇತ್ತು, ಚೆನ್ನಾಗಿತ್ತು, ಒಂದು ಚೂರು ಹಾಳಾಗಿರಲಿಲ್ಲ. ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡಿದ್ದಕ್ಕೆ. ಇನ್ನು ಅಕ್ಕಿ ಹಿಟ್ಟು ಕೂಡ ಈ ಕಡೆ ಆಗಿದೆ. ಸೊ ನನಗೆ ಈ ಥರ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಬೇಕಾದ್ರೆ ಮಾಡಿಕೊಟ್ಬಿಡ್ತೀನಿ ಅಕ್ಕಿ ರೊಟ್ಟಿ, ಅಷ್ಟು ಫೇವ್ರೇಟ್ ನನಗೆ. ಆರಾಮಾಗಿ ತಟ್ಟಿ ಹಾಕ್ಕೊಡ್ತಾ ಇರೋದೆ ಸಖತ್ತಾಗಿರುತ್ತೆ. ಈ ಥರ ನೀವು ಒಂದ್ಸಲ ಮಾಡಿ ನೋಡಿ, ಹೆಲ್ದಿ ಕೂಡ. ಇದಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹುರಿದು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಇಷ್ಟು ನೀಟಾಗೆಲ್ಲ ತಟ್ಟಕ್ಕೆ ಬರ್ತಾ ಇರಲಿಲ್ಲ. ನನ್ನ ನೈಬರ್ ಅರ್ಪಿತಾ ಅಂತ ಇದ್ದಾರೆ, ಅವರಿಂದ ನಾನು ಕಲ್ತ್ಕೊಂಡಿದ್ದ ರೆಸಿಪಿ. ಅವ್ರು ಸಕ್ಕತ್ತಾಗಿ ಮಾಡ್ತಿದ್ರು. ಅವ್ರು ಒಂದ್ಸಲ ಹೇಳ್ಕೊಟ್ಮೇಲೆ ನಾನು ಕಲ್ತ್ಕೊಂಡು ಇವಾಗ ನಾನು ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಈರುಳ್ಳಿ ಕೂಡ ಸುಟ್ಕೊಂಡೇ ಮಾಡ್ಬೋದಾಗಿತ್ತು, ಬಟ್ ನಂಗೆ ಅದು ಈರುಳ್ಳಿ ಏನೋ ಬೇಡ ಅಂತ ಅನಿಸ್ತು. ಸರಿ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು 2 ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅದು ಒಂದು 3 ನಿಮಿಷ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಮುಗೀತು ಅಷ್ಟೇ. ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನಿಜ ಇಷ್ಟೊಂದು ಸಲ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು, ಟು ಬಿ ಆನೆಸ್ಟ್. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು, ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ರೊಟ್ಟಿ, ರವೆ ರೊಟ್ಟಿ ಅಥವಾ ದೋಸೆಗೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇಷ್ಟೊಂದು ಸಲ ಹೇಳ್ತಾ ಇರೋದು. ಸೊ ಇವಾಗ ನೋಡ್ಬೋದು, ಫಸ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬದನೆಕಾಯಿ ಆಲ್ರೆಡಿ ಬೆಂದಿದೆ ಚೆನ್ನಾಗಿ. ಇವಾಗ ಒಂದು ಸ್ವಲ್ಪ ಮಸಾಲೆಗಳು ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್, ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು, ಅರಿಶಿನ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಏನು ಬೇಡ ಮಸಾಲ. ಒಂದು ಸಲ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇದ್ರ ಜೊತೆ ಮತ್ತು ನಾವು ಈ ಪಾವ್ ಬನ್ನೆಲ್ಲ ಇರುತ್ತಲ್ಲ, ಅದನ್ನ ಕೂಡ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ಅದರಲ್ಲೂ ಮೊದಲೇ ನಮಗೆ ಹೆಣ್ಮಕ್ಳಿಗೆ ಏನಪ್ಪ ಅಡುಗೆ ಮಾಡೋದು ಡೈಲಿ ಅನ್ನೋದು ತಲೆಗೆ ತೋಚ್ ಬರೋದೇ ಇಲ್ಲ. ದಿನ ಒಂದೊಂದು ಅಡುಗೆ ಮಾಡಬೇಕು, ಏನು ಮಾಡೋದು ಅನ್ನೋದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ಓಕೆ, ಪ್ಲ್ಯಾನಿಂಗ್ ಮಾಡಿಲ್ಲ ಅಂದರೆ ಏನು ಮಾಡೋದು ಅನ್ನೋರಿಗೆ ಇದು ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ರೆಸಿಪಿ. ಸೊ ಮಾಡ್ಕೊಳ್ಬೋದು ಆರಾಮಾಗೆ. ಇನ್ನು ನಾನು ಅಕ್ಕಿ ರೊಟ್ಟಿ ಮತ್ತು ರವೆ ರೊಟ್ಟಿ ಎಲ್ಲ ಫಸ್ಟ್ ಡೈರೆಕ್ಟ್ ತವಾ ಮೇಲೆ ಬೆಳೀತಿದ್ದೆ, ತೆಳ್ಳಗೂ ಬೆಳೀತಿದ್ದೆ, ಮತ್ತು ಅಷ್ಟೊಂದು ನೀಟಾಗಿ ಬರ್ತಾ ಇರಲಿಲ್ಲ. ಇದರಲ್ಲಿ ಇನ್ನೂ ತೆಳ್ಳಗೆ ಬರುತ್ತೆ, ಸಖತ್ತಾಗಿರುತ್ತೆ. ಇದರಲ್ಲಿ ಸೇಮ್ ಹೋಳಿಗೆ ಹೆಂಗೆ ಬರುತ್ತೆ, ಹೋಳಿಗೆ ಮನೇಲೆಲ್ಲ ಅಷ್ಟು ತೆಳ್ಳಗೆ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ತಟ್ಕೊಂಡು ಸುಟ್ಕೊಳ್ಳೋದು. ಇದರಲ್ಲಿ ಒಂದು 3 ರೊಟ್ಟಿ ತಿನ್ಕೊಂಡ್ಬಿಟ್ರೆ ಹೊಟ್ಟೆ ಆರಾಮಾಗಿ ತುಂಬಿತು. ಮತ್ತು ತರಕಾರಿ ಕೂಡ ಸೇರಿತು, ಗೊಂಬೆಗೂ ಆರಾಮಾಗಿ ತಿನ್ನಿಸ್ಬೋದು. ಮಕ್ಕಳಿಗೆ ಇದೆಲ್ಲ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಇದು ಆರಾಮಾಗಿ ಈ ಥರದಲ್ಲಿ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಅವ್ರು ತಿನ್ಕೊಳ್ತಾರೆ. ನಾನು ಗೊಂಬೆಗೆ ಈ ಥರ ರೊಟ್ಟಿ ಮಾಡ್ಕೊಟ್ಟು ಪೀಸ್ ಮಾಡಿಕೊಟ್ಬಿಡ್ತೀನಿ. ಸಣ್ಣಗೆ ಮುರಿದ್ಕೊಟ್ಬಿಟ್ರೆ ಅವಳು ಆರಾಮಾಗೆ ಟಿ ವಿ ನೋಡ್ಕೊಂಡು ತಿನ್ಕೊತಾಳೆ. ನಾನೇ ತಿನ್ನಿಸ್ಬೇಕು ಅದೆಲ್ಲ ಏನೂ ಇಲ್ಲ. ಇವಾಗ ಅವಳೇ ತಿನ್ನೋದು ಕಲ್ತಿದ್ದಾಳೆ, ಮತ್ತು ಹಾಲು ಬಾಟ್ಲು ಬಿಟ್ಟಿದ್ದಾಳೆ, ಲೋಟದಲ್ಲಿ ಹಾಲು ಕುಡಿತಾಳೆ. ಸೊ ಎಷ್ಟೊಂದು ಚೇಂಜಸ್ ಆಗಿದೆ ಗೊಂಬೆ ರೊಟ್ಟಿನಲ್ಲೂ ಕೂಡ. ನಾನು ಪ್ರತಿಯೊಂದು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಕಮ್ಮಿಂಗ್ ಡೇಸಲ್ಲಿ. ನನಗೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ, ವರ್ಕಿಂಗ್ ಪ್ಲಸ್ ಇದು, ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ನೋಡ್ಬೋದು ಇವಾಗ ಗೊಜ್ಜು ರೆಡಿಯಾಗಿದೆ. ಸೊ ಈ ರೀತಿ ಆಗಿತ್ತು ಬದನೆಕಾಯಿ ಗೊಜ್ಜು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಬಿಸಿ ಆರೋಗ್ಯಕರವಾಗಿರೋಂಥ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯಿತು. ಸೊ ಇದೆರಡನ್ನೂ ಚೆನ್ನಾಗಿ ಇವಾಗ ಬ್ಯಾಟಿಂಗ್ ಮಾಡೋಣ ಬನ್ನಿ. ಸೊ ಈ ಥರ ಇತ್ತು ಅವತ್ತಿನ ದಿನ. ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹೋಟ್ಲಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ. ಮನೇಲೇ ಮಾಡಿರೋದು, ನಾವೇ ಮಾಡಿರೋ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಫಸ್ಟು ಸೌತೆಕಾಯಿ ಎಲ್ಲ ಹಾಕ್ತಿರ್ಲಿಲ್ಲ, ಬಟ್ ಒಂದು ಹೋಟ್ಲಲ್ಲಿ ಹೋದಾಗ ಸೌತೆಕಾಯಿ ಹಾಕಿದ್ರು. ಅದು ನೋಡ್ಬಿಟ್ಟು ನಾನು ಮತ್ತೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿ ಹಾಕಿ ತುಂಬ ಸಾಫ್ಟಾಗಿರುತ್ತೆ, ಮತ್ತು ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನಾವೆಲ್ಲರಿಗೂ ಬಿಸಿ ಮಾಡಿ ಬಡಿಸಿರ್ತೀವಿ, ನಮಗೆ ಯಾರು ಮಾಡ್ಕೊಡೋರು ಇರಲ್ಲ ಬಿಸಿ. ಸರಿ, ನಾನು ಬಿಸಿ ಆಗಿದ ತಕ್ಷಣ ಫಸ್ಟ್ ನಾನು ಎಂಜಾಯ್ ಮಾಡಬೇಕು ನನ್ನ ಮೀಲು, ಅದು ನನ್ನ ಕಾನ್ಸೆಪ್ಟು. ಆಮೇಲೆ ಬೇಕಾದ್ರೆ ಇನ್ನು ಮಿಕ್ಕಿದ್ದು. ಸೊ ಅದಕ್ಕೆ ಇವಾಗ ಫಸ್ಟ್ ಬಂದುಬಿಟ್ಟು ಬಿಸಿ ನಾನು ತಿಂತಾ ಇದ್ದೀನಿ. ಬಟ್ ನಾನು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಸ್ವರ್ಗ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಒತ್ತಿ ಹೇಳ್ತಾ ಇದ್ದೀನಿ. ಪಕ್ಕಾ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕೂಡ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿ ಬಂದಿತ್ತು ರೆಸಿಪಿ. ಓಕೆನಾ? ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರಾದರೂ ನನ್ನ ಚಾನಲ್ನ ಇನ್ನೂ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಪ್ಲೀಸ್ ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಮಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಇದು ನನ್ನ ರಿಕ್ವೆಸ್ಟ್. ಓಕೆನಾ?
ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಕಂಟಿನ್ಯೂ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.